ಹಾಯ್ ಹಲೋ ನಮಸ್ತೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ವೀಕ್ಷಕರೇ, ಇದೇ ಒಂದು 50-60 ವರ್ಷಗಳ ಹಿಂದೆ ಹೇಗಿತ್ತು ಅಂದ್ರೆ, ಯಾವ್ದಾದ್ರು ಒಂದು ಸ್ಕೂಲಿಗೆ ಸೇರ್ಬೇಕು, ಚಿಕ್ಕ ಸ್ಕೂಲಿಗೆ ಸೇರಿಸ್ಬೇಕು ಮಗುವನ್ನ ಅಂದ್ರೆ ಊರ್ ಬಿಟ್ಟು ಅವ್ರು ಹೋಗ್ಬೇಕಿತ್ತು, ಸ್ಕೂಲ್ಗಳನ್ನು ಹುಡುಕ್ಬೇಕಿತ್ತು, ಕಾಲೇಜ್ಗಳನ್ನು ಹುಡುಕ್ಬೇಕಿತ್ತು. ಬಟ್ ಈಗ ಹಾಗಿಲ್ಲ. ಪ್ರತಿ ಏರಿಯಾಗೊಂದು ಇನ್ಸ್ಟಿಟ್ಯೂಷನ್, ಒಂದು ಊರಿಗೆ 5-6 ಯೂನಿವರ್ಸಿಟಿಗಳನ್ನು ನೋಡ್ತಾ ಇದೀವಿ. ಅಂದ್ರೆ ಒಂದ್ ರೀತಿ ಶಿಕ್ಷಣ ಅನ್ನುವಂಥದ್ದು ಅಥವಾ ಶಿಕ್ಷಣ ಸಂಸ್ಥೆಗಳು ಹಣಬೆ ರೀತಿಯಲ್ಲಿ ಬೆಳೆದುಕೊಂಡಿರುವಂತದನ್ನ ಗಮನಿಸಿದೀವಿ. ಬಟ್ ಈ ಚಾಲೆಂಜ್ ಏನಪ್ಪಾ ಅಂತ ಹೇಳಿದ್ರೆ, ಅದರಲ್ಲಿ ನಮ್ಮ ಮಗ ಅಥವಾ ನನ್ನ ಮಗಳು ಯಾವ ಕಾಲೇಜ್ನಲ್ಲಿ ಓದಬೇಕು, ಯಾವ ಯೂನಿವರ್ಸಿಟಿಯಲ್ಲಿ ಓದಿದ್ರೆ ಸೂಕ್ತ ಅಂತ ಸೆಲೆಕ್ಟ್ ಮಾಡೋದೇ ಒಂದು ರೀತಿ ಚಾಲೆಂಜಿಂಗ್ ಆಗಿದೆ ಈ ದಿನದಲ್ಲಿ. ಹೇಗಿರುವಾಗ ನಾವಿವತ್ತು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಅದು ಶೇಷಾದ್ರಿಪುರಂ ಕಾಲೇಜ್, ಬ್ಯಾಂಗ್ಳೂರ್ನಲ್ಲಿರುವಂಥದ್ದು. ಸೊ ಶೇಷಾದ್ರಿಪುರಂ ಕಾಲೇಜ್ನ ವಿಶಿಷ್ಟತೆಗಳೇನು, ಅಲ್ಲಿರುವಂತಹ ಸೌಲಭ್ಯಗಳೇನು, ಇದೆಲ್ಲದ್ರ ಬಗ್ಗೆ ನಾವು ಡೀಟೇಲ್ಸ್ನ ಮುಂದಕ್ಕೆ ನೋಡ್ತಾ ಹೋಗೋಣ. ಬನ್ನಿ. ಗೆಸ್ಟ್ಗಳು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಶೇಷಾದ್ರಿಪುರಂ ಕಾಲೇಜ್ ಬೆಂಗಳೂರಿನ ಪ್ರಾಂಶುಪಾಲರು ಡಾಕ್ಟರ್ ಬಿ ಜಿ ಭಾಸ್ಕರ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ. ಅದೇ ರೀತಿಯಾಗಿ ಅಲ್ಲಿನ ಕೋಆರ್ಡಿನೇಟರ್ MCA ವಿಭಾಗ ಪ್ರೊಫೆಸರ್ ವೀಣಾ ಆರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನು ವೆಲ್ಕಮ್ ಮಾಡ್ಕೊಳ್ತೀನಿ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅದೇ ರೀತಿಯಾಗಿ MBA ವಿಭಾಗದ ನಿರ್ದೇಶಕರು ಡಾಕ್ಟರ್ ಚಿತ್ರಾ ಶಶಿಧರ್ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರನ್ನು ವೆಲ್ಕಮ್ ಮಾಡ್ಕೊಳ್ಳೋಣ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಕಾಲೇಜು ತುಂಬಾ ಚೆನ್ನಾಗಿದೆ, ಹಾಗಾಗಿ ನಾವೆಲ್ಲ ಚೆನ್ನಾಗಿದ್ದೀವಿ. ಶಿಕ್ಷಣ ಸಂಸ್ಥೆ ಬಗ್ಗೆ ಮಾತಾಡ್ಲಿಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ವೆಲ್ ಸೆಡ್ ಸರ್. ಶೇಷಾದ್ರಿಪುರಂ ಕಾಲೇಜ್ ಬಗ್ಗೆ ಹೇಳೋದಾದ್ರೆ ಅಲ್ಲಿನ ವಿವರವನ್ನ ಕೊಡಿ. ಯಾಕಂದ್ರೆ ನಾವು ಹಲವು ವರ್ಷಗಳಿಂದ ಈ ಕಾಲೇಜ್ ಹೆಸರು ಕೇಳ್ಕೊ ಬಂದಿದ್ದೀವಿ. ಬಟ್ ನಾನು ಆರಂಭದಲ್ಲಿ ಹೇಳಿದಾಗೆ ಈಗ ಕಾಲೇಜ್ಗಳು, ಶಿಕ್ಷಣ ಸಂಸ್ಥೆಗಳು ಸಿಕ್ಕಾಪಟ್ಟಿದೆ ಸರ್. ವಿದ್ಯಾರ್ಥಿಗಳಿಗೆ ಸೆಲೆಕ್ಟ್ ಮಾಡೋದೇ ಒಂದ್ ರೀತಿ ಚಾಲೆಂಜ್ ಆಗಿದೆ. ಸೊ ಮೊದಲಿಗೆ ನೀವು ಶೇಷಾದ್ರಿಪುರಂ ಕಾಲೇಜ್ ಬಗ್ಗೆ ಹೇಳೋದಾದ್ರೆ, ಮೊದಲನೇದಾಗಿ ಸಂಕ್ಷಿಪ್ತವಾಗಿ ಒಂದೆರಡು ವಾಕ್ಯಗಳಲ್ಲಿ ನಾನು ನಮ್ಮ ಶಿಕ್ಷಣ ದತ್ತಿಯ ಬಗ್ಗೆ ಹೇಳ್ತೀನಿ. ಶೇಷಾದ್ರಿಪುರಂ ಶಿಕ್ಷಣ ದತ್ತಿ 1930ರಲ್ಲಿ ಪ್ರಾರಂಭ ಆಗಿದ್ದು. 94ನೇ ವರ್ಷದಲ್ಲಿ ನಮ್ಮ ಶಿಕ್ಷಣ ದತ್ತಿ ನಡೀತಾ ಇದೆ. ಸುಮಾರು 34 ವಿದ್ಯಾಸಂಸ್ಥೆಗಳನ್ನ ಬೆಂಗಳೂರು, ಮಂಡ್ಯ, ತುಮಕೂರು, ಮೈಸೂರಿನಲ್ಲಿ ಹೊಂದಿದೆ. ಸುಮಾರು 25,000 ವಿದ್ಯಾರ್ಥಿಗಳು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಮುಖ್ಯ ಧ್ಯೇಯ ಅಂದರೆ ಕೈಗೆಟುಕುವ ದರದಲ್ಲಿ ಶಿಕ್ಷಣ ನೀಡುವುದೇ ನಮ್ಮ ಸಂಸ್ಥೆಯ ಧ್ಯೇಯ. ಜೊತೆಗೆ ಶಿಕ್ಷಣದ ಜೊತೆಗೆ ಸಮಾಜಕ್ಕೆ ಅತ್ಯುತ್ತಮ ಪ್ರಜೆಗಳನ್ನ ಕೊಡಬೇಕು ಅನ್ನೋದು ನಮ್ಮ ಶಿಕ್ಷಣ ಸಂಸ್ಥೆಯ ಧ್ಯೇಯ ಆಗಿದೆ. ಈ ನಮ್ಮ ಶೇಷಾದ್ರಿಪುರಂ ಕಾಲೇಜು 1973ರಲ್ಲಿ ಪ್ರಾರಂಭವಾಯಿತು. ನನಗೆ ಹೆಮ್ಮೆ ಆಗ್ತಾ ಇದೆ, ಕಾಲೇಜು 50ನೇ ವರ್ಷದಲ್ಲಿದೆ. ನಾವು ಗೋಲ್ಡನ್ ಜುಬ್ಲಿನ ಆಚರಿಸ್ತಾ ಇದ್ದೀವಿ ಈ ವರ್ಷ. ಮತ್ತು ಜೊತೆಗೆ ಕಾಲೇಜು ಹಲವು ಮೈಲಿಗಲ್ಲುಗಳನ್ನ ಈ 50 ವರ್ಷದಲ್ಲಿ ಸಾಧಿಸಿದೆ. ಅದು ತುಂಬ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ನಮ್ಮ ಕಾಲೇಜಿನಲ್ಲಿ ಸುಮಾರು 3500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. BComನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ, BBA ವ್ಯಾಸಂಗ ಮಾಡ್ತಾ ಇದ್ದಾರೆ, BCA ವ್ಯಾಸಂಗ ಮಾಡ್ತಾ ಇದ್ದಾರೆ, MCom ವ್ಯಾಸಂಗ ಮಾಡ್ತಾ ಇದ್ದಾರೆ. ಜೊತೆಗೆ ಇತ್ತೀಚೆಗೆ MBA ಮತ್ತು MCom ತರಗತಿಗಳನ್ನು ಸಹ ನಾವು ಪ್ರಾರಂಭ ಮಾಡಿದ್ದೀವಿ. ಅತ್ಯುತ್ತಮವಾದಂಥ ರೆಸ್ಪಾನ್ಸು ಸಹ ಸೊಸೈಟಿಯಿಂದ, ಪಬ್ಲಿಕ್ಕಿಂದ, ವಿದ್ಯಾರ್ಥಿಗಳಿಂದ ನಮಗೆ ಸಿಗ್ತಾ ಇದೆ. ಅತ್ಯುತ್ತಮ ಫಲಿತಾಂಶನ ನಾವು ಹಲವಾರು ವರ್ಷಗಳಿಂದ ನೀಡ್ತಾ ಬಂದಿದ್ದೀವಿ. ಪ್ರತಿ ವರ್ಷ ಹಲವು ರ್ಯಾಂಕ್ಗಳು, ವಿಶ್ವವಿದ್ಯಾಲಯ ಮಟ್ಟದ ಹಲವು ರ್ಯಾಂಕ್ಗಳು. ಹೇಳಬೇಕು ಅಂದರೆ ಲಾಸ್ಟ್ ಇಯರ್ ನಮ್ಮ ಕಾಲೇಜಿನಲ್ಲಿ ಸುಮಾರು 14 ರ್ಯಾಂಕ್ಗಳು ವಿಶ್ವವಿದ್ಯಾಲಯ ಮಟ್ಟದಲ್ಲಿ MCom ಮತ್ತು BCom BCA ತರಗತಿಗಳಲ್ಲಿ ಬಂದಿತ್ತು. ಹೆಮ್ಮೆಯಿಂದ ಹೇಳಲಿಕ್ಕೆ ನನಗೆ ಇಷ್ಟ ಆಗ್ತಾ ಇದೆ. ನಮ್ಮ ಕಾಲೇಜಿನಲ್ಲಿ ಕ್ವಾಲಿಫೈಡ್ ಫ್ಯಾಕಲ್ಟಿ ಇದ್ದಾರೆ. ಎಲ್ಲ ಫ್ಯಾಕಲ್ಟಿನೂ ಕ್ವಾಲಿಫೈಡ್ ಆಸ್ ಪರ್ UGC ನಾರ್ಮ್ಸ್ ಏನಿದೆ ಆ ಪ್ರಕಾರ ಕ್ವಾಲಿಫೈಡ್ ಫ್ಯಾಕಲ್ಟಿ ಇದ್ದಾರೆ, ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಇದ್ದಾರೆ. ಹಾಗಾಗಿ ಕಾಲೇಜಿನಲ್ಲಿ ಎಲ್ಲ ತರಗತಿಗಳು ಸುಸೂತ್ರವಾಗಿ ನಡೀಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಎಲ್ಲ ತರಗತಿಗಳನ್ನ ನಾವು ICT ಎನೇಬಲ್ಡ್ ತರಗತಿಗಳಾಗಿ ಕನ್ವರ್ಟ್ ಮಾಡಿದ್ದೀವಿ. ಎಲ್ಲ ತರಗತಿಗಳು ICT ಎನೇಬಲ್ಡ್ ತರಗತಿಗಳಾಗಿದ್ದಾವೆ. ಜೊತೆಗೆ ನಮ್ಮ ಲ್ಯಾಬೊರೇಟರಿಗಳು ಸುಮಾರು 7 ಲ್ಯಾಬೊರೇಟರಿಗಳಿದ್ದಾವೆ ಕಾಲೇಜಿನಲ್ಲಿ. ಎಲ್ಲ 7 ಲ್ಯಾಬೊರೇಟರಿಗಳು ವೆಲ್ ಇಕ್ವಿಪ್ಡ್ ಲ್ಯಾಬೊರೇಟರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಜೊತೆಗೆ ಸುಮಾರು 94,000 ಪುಸ್ತಕಗಳನ್ನು ಹೊಂದಿರುವಂಥ ಬೃಹದಾಕಾರದ ಲೈಬ್ರರಿ ನಮ್ಮ ಕಾಲೇಜಿನಲ್ಲಿದೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಡಿಜಿಟಲ್ ನೋಂದಣಿಯಿಂದ ಹೊಂದಿರುವಂಥ ಲೈಬ್ರರಿ ನಮ್ಮದಾಗಿರುತ್ತೆ. ಡಿಜಿಟಲ್ ಲೈಬ್ರರಿ ಮತ್ತು ಲೈಬ್ರರಿನಲ್ಲಿ ತುಂಬ ಚೆನ್ನಾಗಿದೆ. ತುಂಬ ಮುಖ್ಯವಾಗಿ ಏನು ಹೇಳಬೇಕು ಅಂದರೆ, ನಮ್ಮ ಕಾಲೇಜಿನ ಲೈಬ್ರರಿ ಬೆಳಿಗ್ಗೆ 7:30ಯಿಂದ ಪ್ರಾರಂಭ ಆಗಿ ಸಂಜೆ 9 ಗಂಟೆವರೆಗೂ ಕಾರ್ಯನಿರ್ವಹಿಸುತ್ತೆ. ವಿದ್ಯಾರ್ಥಿಗಳು ಯಾವ ಸಮಯದಲ್ಲಿ ಬೇಕಿದ್ದರೂ ಲೈಬ್ರರಿನಲ್ಲಿ ಪ್ರವಚನ ಮಾಡಲಿಕ್ಕೆ ಅವರಿಗೆ ಅವಕಾಶ ಇರುತ್ತೆ, ವಿದ್ಯಾರ್ಜನೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ಕಾಲೇಜು ಬರೀ ಮುಖ್ಯವಾಗಿ ಹೇಳಬೇಕು ಅಂದರೆ ಬೆಂಗಳೂರಿನ ಹೃದಯ ಭಾಗದಲ್ಲಿದೆ. ಮೆಟ್ರೋ ಕನೆಕ್ಷನ್ ಇರ್ಬೋದು, ಬಸ್ ಕನೆಕ್ಷನ್ಸ್ ಇರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ನಮ್ಮ ಕಾಲೇಜಿಗೆ ವ್ಯವಸ್ಥೆ ಇದೆ. ವಿದ್ಯಾರ್ಥಿಗಳು ಬೆಂಗಳೂರಿನ ಎಲ್ಲ ಭಾಗಗಳಿಂದ ನಮ್ಮ ಕಾಲೇಜಿಗೆ ಬರ್ತಾರೆ. ಸೊ ಬೆಂಗಳೂರು ಅಂದರೆ ನಮ್ಮ ಮಲ್ಲೇಶ್ವರಂ, ಶೇಷಾದ್ರಿಪುರಂನಲ್ಲಿ ವಾಸ ಮಾಡೋ ಮಕ್ಕಳು ಮಾತ್ರ ಅಲ್ಲ, ಬೆಂಗಳೂರಿನ ಎಲ್ಲ ಭಾಗಗಳಿಂದ ಬರ್ತಾರೆ. ಯಾಕೆಂದರೆ ನಮ್ಮ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ಎಲ್ಲ ಭಾಗಗಳಿಂದ ನಮ್ಮ ಕಾಲೇಜಿಗೆ ಬರ್ತಾರೆ.
ಭಾರಿ ಹೆಮ್ಮೆಯಿಂದ ನಾನೇನು ಹೇಳಬೇಕು ಅಂದರೆ ನಾವು ಕಳೆದ ಹಲವಾರು ವರ್ಷಗಳಿಂದ ನ್ಯಾಕ್ನಲ್ಲಿ ಎ ಶ್ರೇಣಿಯಲ್ಲಿ ಮುಂದುವರಿತಾ ಇದ್ದೀವಿ. ಆದರೆ 4ನೇ ಆವೃತ್ತಿ ನ್ಯಾಕ್ನಲ್ಲಿ ನಾವು A++ ಶ್ರೇಣಿಯನ್ನು ಪಡೆದಿರ್ತೀವಿ. ಈ A++ ಬಂದಿರೋ ಅಂಥದ್ದು ಇಡೀ ದೇಶದಲ್ಲಿ ಸುಮಾರು 200ಕ್ಕಿಂತ ಕಡಿಮೆ ಕಾಲೇಜುಗಳಿಗೆ ಮಾತ್ರ A++ ಬಂದಿದೆ. ಹಾಗಾಗಿ ನಮಗೆ ತುಂಬ ನಮ್ಮ ಇಲ್ಲಿಯವರೆಗಿನ ನಮ್ಮ ಸಾಧನೆಗೆ ಇದೊಂದು ಹೆಮ್ಮೆ ಮತ್ತು ಗರಿಮೆ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ. ಜೊತೆಗೆ ಎಜುಕೇಷನ್ ವರ್ಲ್ಡ್, ಇಂಡಿಯಾ ಟುಡೇ, ಔಟ್ಲುಕ್ ಮ್ಯಾಗಝಿನ್ಗಳು ನಡೆಸಿರುವ ಸರ್ವೆಗಳಲ್ಲಿ ನಮ್ಮ ಕಾಲೇಜು ದೇಶದ ಒಂದು ಅತ್ಯುತ್ತಮ ಕಾಲೇಜಾಗಿ ಹೊರಹೊಮ್ಮಿದೆ. ಅದೂ ಸಹ ನಾನು ತುಂಬ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳೇ ನಮ್ಮ ಕಾಲೇಜಿನ ಅಂಬ್ಯಾಸಡರ್ಸ್, ರಾಯಭಾರಿಗಳು. ಈ ಹಳೆಯ ವಿದ್ಯಾರ್ಥಿಗಳ ಜೊತೆಗೆ ನಮ್ಮ ಸಂಪರ್ಕ ತುಂಬ ಚೆನ್ನಾಗಿದೆ. ಪಿಯರ್ ಲರ್ನಿಂಗ್ ಅಂತ ಏನು ಕರಿತೀವಿ, ಪಿಯರ್ ಲರ್ನಿಂಗ್ನಲ್ಲಿ ಹಳೆಯ ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದು ನಮ್ಮ ಈಗಿರುವಂಥ ವಿದ್ಯಾರ್ಥಿಗಳಿಗೆ ಹಲವು ರೀತಿಯಾದಂಥ ಬೋಧನೆಗಳನ್ನ, ಟ್ರೈನಿಂಗ್ಗಳನ್ನ ನಡೆಸ್ಕೊಡ್ತಾರೆ. ಇದೂ ಸಹ ಕಾಲೇಜಿನ ಅಭಿವೃದ್ಧಿಗೆ ಮತ್ತು ವಿದ್ಯಾರ್ಜನೆಗೆ ಸಹಕಾರವನ್ನು ಮಾಡಿದೆ ಅಂತ ಹೇಳ್ತೀನಿ. ಓಕೆ, ಇನ್ನು ವೀಣಾ ಮೇಡಮ್, ಡಿಗ್ರಿ ಆದ ನಂತರ PG ಹಾಕಬೇಕು ಅನ್ನುವಂಥದ್ದು ಎಷ್ಟೋ ಜನಕ್ಕೆ ಇನ್ನೂ ಸ್ಟೂಡೆಂಟ್ಸಿಗೆ ಪ್ರಶ್ನೆ ಇದೆ. ಹೀಗಿರುವಾಗ MCA ಬಗ್ಗೆ ಮಾತನಾಡ್ತಾ ಇದ್ದೀವಿ. ಹೇಳಿ, MCAಗೆ ಯಾವ ಡಿಗ್ರಿ ತಗೊಂಡಿರ್ಬೇಕು ನಾವು, ಇದ್ರ ಬಗ್ಗೆ ಹೇಳೋದಾದ್ರೆ? MCA ಅವ್ರು ಜಾಯಿನ್ ಆಗಬೇಕು ಅಂತಂದರೆ ಬ್ಯಾಚುಲರ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, BSc IT, BSc ಕಂಪ್ಯೂಟರ್ ಸೈನ್ಸ್, ಇದು ರಿಕ್ವೈರ್ಮೆಂಟ್ ಇದೆ. ಇದು ಬಿಟ್ಟು ಬೇರೆ UG ಕೋರ್ಸಸ್ ಅಪಾರ್ಟ್ ಫ್ರಮ್ ಕಂಪ್ಯೂಟರ್ ಸೈನ್ಸ್ ತಗೊಂಡಿರೋದಾದರೆ ಅವರು 10+2ನಲ್ಲಿ ಮ್ಯಾಥಮೆಟಿಕ್ಸ್ ಓದಿರಲೇಬೇಕು. ಅದು ಬಿಟ್ಟು ಡಿಗ್ರಿನಲ್ಲಿ ಮಿನಿಮಮ್ ಆಫ್ 50% ಅಗ್ರಿಗೇಟ್ ಇದ್ದರೆ ಅವರು MCA ಸೇರಲಿಕ್ಕೆ ಎಲಿಜಿಬಲ್. ಅವರು ಥ್ರೂ PGCET ಮುಖಾಂತರನಾದರೂ ಬರಬಹುದು ಅಥವಾ ಥ್ರೂ KMAT ಮುಖಾಂತರನಾದರೂ ಬರಬಹುದು. ಈ MBA ಅನ್ನೋದೊಂಥರ ಹೆಂಗಾಗ್ಬಿಟ್ಟಿದೆ ಅಂದ್ರೆ, MA ಮಾಡಬೇಕು ಅಂದ್ರೆ BA ಮಾಡಿರ್ಬೇಕು, M.Com ಮಾಡಬೇಕು ಅಂದ್ರೆ BBM ಇಲ್ಲ BCom ಮಾಡಿರ್ಬೇಕು. MBA ಹಂಗಲ್ಲ, ಯಾರು ಬೇಕಾದ್ರೂ ಬರ್ಬೋದು ಅನ್ನೋ ರೀತಿಯ ಒಂದು ವಿಚಾರ ಆಗಿದ್ದಾಗ MBA ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಯಾವುದೇ ಡಿಗ್ರಿ ಫ್ರಮ್ ದ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇದ್ರೆ ಯಾವ ವಿದ್ಯಾರ್ಥಿ ಬೇಕಿದ್ರೂ MBA ಮಾಡ್ಕೋಬಹುದು. ಯಾಕೆ ಅಂತ ಅಂದ್ರೆ ಮ್ಯಾನೇಜ್ಮೆಂಟು ಅಂತ ಅನ್ನೋದು ಒಂದು ರಿಕ್ವೈರ್ಮೆಂಟ್. ಇವಾಗ ಯಾವುದೇ ನೀವು ಫೀಲ್ಡಲ್ಲಿ ಹೋದ್ರೇನು ಈ ಮ್ಯಾನೇಜಿಂಗು ಮತ್ತು ಅಡ್ಮಿನಿಸ್ಟ್ರೇಷನು ಇದಕ್ಕೆಲ್ಲ ನಿಮಗೆ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಬೇಕೇ ಆಗಿರುತ್ತೆ. ಹಾಗಾಗಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾವುದೇ ಡಿಗ್ರಿ ಯಾವುದೇ ಬ್ಯಾಕ್ಗ್ರೌಂಡಿಂದ ಬಂದ್ರೇನು, ಯಾವುದೇ ಡಿಗ್ರಿಯಿಂದ ಬಂದ್ರೇನು ನಾವು ಅವರನ್ನು ಅಡ್ಮಿಟ್ ಮಾಡ್ಕೋತೀವಿ. ಸೊ ಒಂದು ಡಿಗ್ರಿ ಫ್ರಮ್ ದಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಎನಿ ಡಿಗ್ರಿ ಆಗಿರ್ಬೋದು. ಅದ್ರ ಜೊತೆಗೆ PGCET ಮತ್ತು ಆರ್ ಅದರ್ವೈಸ್ KMAT, ಈ ಮ್ಯಾನೇಜ್ಮೆಂಟ್ ಸೀಟಿಂದ ಅಂತ ಹೇಳಿ ಬರುವಂಥವ್ರು KMAT-ಅಲ್ಲಿ ಟ್ರೈ ಮಾಡ್ತಾರೆ. ಗೌರ್ಮೆಂಟಿಂದ ಬರಬೇಕು ಅಂತ ಇರೋವಂಥವ್ರು PGCET-ಇಂದ ಟ್ರೈ ಮಾಡಿ ಬರ್ತಾರೆ. ಸೊ 50% ಸೀಟ್ಸು ನಮಗೆ ಮ್ಯಾನೇಜ್ಮೆಂಟ್ಗಿರುತ್ತೆ, 50% ಸೀಟ್ಸು ಗೌರ್ಮೆಂಟ್ ಸೈಡಿಂದ ಬರೋ ಅಂಥವ್ರಿಗೆ ಇರುತ್ತೆ. ಸೊ ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರುತ್ತೆ. ಓಕೆ, ಇನ್ನು ಸರ್, ನೀವು ಶೇಷಾದ್ರಿಪುರಂ ಎಜುಕೇಶನ್ ಇಡೀ ಟ್ರಸ್ಟ್ ಬಗ್ಗೆ ಮಾತನಾಡಿದ್ವಿ. ನಾವೀಗ ಬರೀ ಈ ಶೇಷಾದ್ರಿಪುರಂನಲ್ಲಿರೋ ಶೇಷಾದ್ರಿಪುರಂ ಕಾಲೇಜ್ ಬಗ್ಗೆ ಮಾತನಾಡೋದಾದ್ರೆ ಅಲ್ಲಿನ ವಿಶೇಷತೆಗಳೇನು ಅಂತ? ನಾನಾಗಲೇ ಹೇಳಿದಾಗೆ ಸುಮಾರು 3,500 ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ವಿವಿಧ ತರಗತಿಗಳಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಕಾಲೇಜು ಒಂದು ಪ್ರತಿಷ್ಠಿತ ಕಾಲೇಜು, ಜೊತೆಗೆ ಒಂದು ಬಹುದೊಡ್ಡ ಕಾಲೇಜು ಸಹ ಆಗಿದೆ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ. ಅದ್ರ ಜೊತೆಗೆ ನಮ್ಮ ಕಾಲೇಜಿನಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಾಗೆ ಸಮಗ್ರ ಅಭಿವೃದ್ಧಿಗಾಗಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ತೀವಿ. ನಮ್ಮ ಕಾಲೇಜಿನ NCC ಇರ್ಬೋದು, NSS ಇರ್ಬೋದು, ವಿಶ್ವವಿದ್ಯಾಲಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯಾಗಿದ್ದಾವೆ. ನಮ್ಮ ವಿದ್ಯಾರ್ಥಿಗಳು ಪ್ರತಿ ವರ್ಷ ಹೆಚ್ಚು ಕಡಿಮೆ ಪ್ರತಿ ವರ್ಷ ರಿಪಬ್ಲಿಕ್ ಡೇ ಪೆರೇಡ್ ಇರ್ಬೋದು, ಇಂಡಿಪೆಂಡೆನ್ಸ್ ಡೇ ಪೆರೇಡ್ಗಳಲ್ಲಿ ಭಾಗವಹಿಸ್ತಾರೆ. ರಾಜ್ಯದಲ್ಲಿ ಸಿಕ್ಕದೆ ಅವಕಾಶ ಕೆಲವೇ 4-5 ವಿದ್ಯಾರ್ಥಿಗಳಿಗೆ ಸಿಗೋ ಅವಕಾಶನ ನಮ್ಮ ವಿದ್ಯಾರ್ಥಿಗಳು ಯಾವಾಗಲೂ ಬಳಸ್ಕೊಳ್ತಾ ಇದ್ದಾರೆ. 2014ರಲ್ಲಿ ನಮ್ಮ ಕಾಲೇಜು ರಾಷ್ಟ್ರ ಮಟ್ಟದಲ್ಲಿ ಬೆಸ್ಟ್ NSS ಯೂನಿಟ್ ಅಂತ ರಾಷ್ಟ್ರಪತಿಗಳ ಗೌರವಕ್ಕೂ ಸಹ ಪಾತ್ರ ಆಗಿತ್ತು. ಮತ್ತು ರಾಜ್ಯ ಪ್ರಶಸ್ತಿಗೂ ಸಹ ಪಾತ್ರ ಆಗಿದೆ. NSS NCC ತುಂಬ ಚೆನ್ನಾಗಿದೆ ನಮ್ಮ ಕಾಲೇಜಿನಲ್ಲಿ. ಅದ್ರ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಬಹುತೇಕ ನಾವು ಎಲ್ಲ ವರ್ಷ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದೀವಿ. ಎಲ್ಲ ಹಲವಾರು ಇವೆಂಟ್ಗಳಲ್ಲಿ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದೀವಿ. ಕಾಲೇಜಿನಲ್ಲಿ ಯೂತ್ ರೆಡ್ ಕ್ರಾಸ್ ಇದೆ, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಾಗೆ ಯೂತ್ ರೆಡ್ ಕ್ರಾಸ್ ಇದೆ. ಕನ್ನಡ ಸಂಘ ಇದೆ. ಬಹುಮುಖ್ಯವಾಗಿ ಕನ್ನಡ ಸಂಘದ ಮೂಲಕ ಗೋಡೆ ಪತ್ರಿಕೆ ಅಂತ ಒಂದು ಪತ್ರಿಕೆನೂ ಸಹ ನಮ್ಮ ಕನ್ನಡ ಸಂಘದವ್ರು ತರ್ತಾ ಇದ್ದಾರೆ. ಮತ್ತು ತರಂಗ್ ಅಂತ ಸಾಂಸ್ಕೃತಿಕ ಸಂಘ ಇದೆ. ಬೆಂಗಳೂರಿನ ಯಾವುದೇ ಕಾಲೇಜಿನಲ್ಲಿ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಕಲ್ಚರಲ್ ಕಾಂಪಿಟೀಷನ್ಸ್ಗೆ ಹೋದಾಗ ಬಹುಮಾನ ಇಲ್ಲದೆ ಬಂದಿರೋ ಉದಾಹರಣೆಗಳೇ ನಮ್ಮಲ್ಲಿ ಇಲ್ಲ. ಹಾಗಾಗಿ ನಮ್ಮ ಕಾಲೇಜಿನಲ್ಲಿ ಇವಕ್ಕೆಲ್ಲ ತುಂಬ ಅವಕಾಶಗಳನ್ನ ನಾವು ಕಲ್ಪಿಸಿ ಕೊಟ್ಟಿದ್ದೀವಿ. ಜೊತೆಗೆ
ವಿದ್ಯಾರ್ಥಿಗಳೇನಾದರೂ ಚಾರ್ಟರ್ಡ್ ಅಕೌಂಟೆನ್ಸಿ ಎಕ್ಸಾಮ್ನ ಮಾಡಬೇಕಂದ್ರೆ, ICWA ಎಕ್ಸಾಮ್ ಮಾಡಬೇಕಂದ್ರೆ, CMA ಎಕ್ಸಾಮ್ಸ್ಗಳನ್ನ ಮಾಡಬೇಕು ಅಂದರೆ, ಕಂಪನಿ ಸೆಕ್ರೆಟರೀಸ್ ಎಕ್ಸಾಮ್ಸ್ ಮಾಡಬೇಕು ಅಂದರೆ ನಾವು ಅವ್ರಿಗೆ ಬೇಕಾಗುವ ಪರಿಕರಗಳನ್ನ ಒದಗಿಸ್ಕೊಡ್ತೀವಿ. ಜೊತೆಗೆ ಬೇರೆ ಅದನ್ನು ಆ ಟ್ರೈನಿಂಗ್ ಕೊಡೋ ಅಂಥ ಇನ್ಸ್ಟಿಟ್ಯೂಟ್ಗಳ ಜೊತೆಗೂ ಸಹ ನಾವು MOUಗಳನ್ನ ಮಾಡ್ಕೊಂಡಿರ್ತೀವಿ. ವಿದ್ಯಾರ್ಥಿಗಳಿಗೆ ಫ್ಲೆಕ್ಸಿಬಲ್ ಟೈಮಿಂಗ್ಗಳ ಮೂಲಕ ಅದಕ್ಕೆ ನಾವು ಅವಕಾಶಗಳನ್ನ ಕಲ್ಪಿಸ್ಕೊಡ್ತಾ ಇದ್ದೀವಿ. ಜೊತೆಗೆ ವ್ಯಾಲ್ಯೂ ಆ್ಯಡೆಡ್ ಪ್ರೋಗ್ರಾಮ್ಸು ಭಾರಿ ಮುಖ್ಯ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ನಮ್ಮ ಕಾಲೇಜಿನಲ್ಲಿ ವ್ಯಾಲ್ಯೂ ಆ್ಯಡೆಡ್ ಪ್ರೋಗ್ರಾಮ್ಸ್ನ ಫ್ರೀ ಆಫ್ ಕಾಸ್ಟ್ನಲ್ಲಿ ಕೊಡ್ತೀವಿ. ಪ್ರತಿ ಸೆಮಿಸ್ಟರ್ನಲ್ಲಿ 30 ಗಂಟೆಗಳ ಫ್ರೀ ಆಫ್ ಕಾಸ್ಟ್ ವ್ಯಾಲ್ಯೂ ಆ್ಯಡೆಡ್ ಪ್ರೋಗ್ರಾಮ್ಗಳನ್ನ ಕೊಡ್ತೀವಿ ಫಾರ್ ಎನ್ಹಾನ್ಸ್ಮೆಂಟ್ ಆಫ್ ದೇರ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್. ಹಾಗಾಗಿ ನಮ್ಮ ಪ್ಲೇಸ್ಮೆಂಟ್ಸ್ಗಳು ಸಹ ತುಂಬ ಚೆನ್ನಾಗಿದೆ. ನಮ್ಮಲ್ಲಿ 2 ಡೆಡಿಕೇಟೆಡ್ ಪ್ಲೇಸ್ಮೆಂಟ್ ಆಫೀಸರ್ಸ್ ಇದ್ದಾರೆ. ಸಪರೇಟ್ ಪ್ಲೇಸ್ಮೆಂಟ್ ಆಫೀಸ್ ಅಂತ ಇದೆ, ಪ್ಲೇಸ್ಮೆಂಟ್ ಆಫೀಸರ್ಸ್ ಇದ್ದಾರೆ. ಅವ್ರ ಮೂಲಕ ಪ್ಲೇಸ್ಮೆಂಟ್ಗಳು ಸಹ ತುಂಬ ಚೆನ್ನಾಗಿ ಆಗ್ತಾ ಇದ್ದಾವೆ. ಸೊ ಜೊತೆಗೆ ಇಂಟರ್ನ್ಶಿಪ್ಸ್ಗಳು ಇವತ್ತಿನ ಕಾಲಘಟ್ಟದಲ್ಲಿ ಭಾರಿ ಮುಖ್ಯ ಆಗಿದೆ. ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ಗಳ ಅವಶ್ಯಕತೆ ತುಂಬ ಇದೆ. ಅದನ್ನು ನಾವು ಮನಗಂಡು ಇಂಟರ್ನ್ಶಿಪ್ಗಳನ್ನು ಸಹ ಹಲವಾರು ಕಂಪನಿಗಳ ಜೊತೆಗೆ MOUಗಳನ್ನ ಮಾಡಿಕೊಂಡು ನಮ್ಮ ವಿದ್ಯಾರ್ಥಿಗಳನ್ನ ಕಾಲೇಜು ಟೈಮಿಂಗ್ಸ್ ಆದ ನಂತರ ಇಂಟರ್ನ್ಶಿಪ್ಸ್ ಪ್ರೋಗ್ರಾಮ್ಗಳಿಗೂ ಸಹ ಕಳಿಸ್ತಾ ಇರ್ತೀವಿ. ಇವೆಲ್ಲ ವ್ಯವಸ್ಥೆಗಳು ನಾವು ಕಲ್ಪಿಸಿರೋದ್ರಿಂದ ನಮ್ಮ ಕಾಲೇಜಿಗೆ ಅತ್ಯುತ್ತಮವಾದ ಹುಡುಕೊಂಡು ಬರ್ತಾರೆ ಪ್ರತಿ ವರ್ಷನೂ ಅಂತ. ಶೇಷಾದ್ರಿಪುರಂ ಕಾಲೇಜ್ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ನೇರವಾಗಿ MCA ಬ್ರಾಂಚ್ಗೆ ಹೋಗೋಣ. ಮೇಡಮ್, ಈಗ ಯಾವುದೇ ಡಿಗ್ರಿ ಅಥವಾ UG PG ಅಂತ ಮಾಡಿದಾಗ್ಲೂ ಕೂಡ ಸ್ಟೂಡೆಂಟ್ಸ್ಗಳು ನನಗೆ ಮುಂದಕ್ಕಿರುವಂತಹ ಉದ್ಯೋಗ ಅವಕಾಶಗಳು ಹೇಗೆ ಅನ್ನುವಂಥದ್ದನ್ನೇ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ. ನಿಮ್ಮ MCA ಅಂತ ಬಂದಾಗ ನಿಮ್ಮ ಕಾಲೇಜನ್ನ ಆಯ್ಕೆ ಮಾಡಿಕೊಂಡ್ರೆ ವಿದ್ಯಾರ್ಥಿಗಳಿಗಾಗೋ ಉಪಯೋಗ ಏನು ಮತ್ತು ಉದ್ಯೋಗ ಅವಕಾಶಗಳ ಬಗ್ಗೆ ನೀವು ತಿಳಿಸ್ಕೊಡೋದಾದ್ರೆ? ಒನ್ಸ್ ನಮ್ಮ ಸ್ಟೂಡೆಂಟ್ಸ್ ನಮ್ಮ ಕಾಲೇಜಿಗೆ ಅಡ್ಮಿಟ್ ಆದ್ರೆ ಓಕೆ, ನಮ್ಮಲ್ಲಿ ಹಲವಾರು ಪ್ರೋಗ್ರಾಮ್ಸ್ಗಳನ್ನ ಮಾಡ್ತೀವಿ. ಸ್ಕಿಲ್ ಡೆವಲಪ್ಮೆಂಟ್ಗಾಗ್ಲಿ, ಪ್ಲೇಸ್ಮೆಂಟ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಆಗಲಿ, ತುಂಬಾ ಪ್ರೋಗ್ರಾಮ್ಸ್ಗಳನ್ನ ಮಾಡ್ತೀವಿ. ಒನ್ಸ್ ಮಕ್ಕಳು ಬಂದ ತಕ್ಷಣ ವಾವ್ ಅಂತ ಮಾಡ್ತೀವಿ, ವೀಕ್ ಆಫ್ ವೆಲ್ಕಮ್. ಅದರಲ್ಲಿ ಶೇಷಾದ್ರಿಪುರಂ ಕಾಲೇಜ್ ಬಗ್ಗೆ ನಮ್ಮ ಕಾಲೇಜಲ್ಲಿರೋ 35ಕ್ಕಿಂತ ಜಾಸ್ತಿ ಇಥೋಸ್ ಇದಾವೆ, ಫೋರಮ್ಸ್ ಇದಾವೆ. ಅದರಿಂದ ಆಗೋ ಉಪಯೋಗಗಳು ಮೀನ್ಸ್ ನಾವು ಫೋಕಸ್ ಮಾಡದೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ದ ಸ್ಟೂಡೆಂಟ್ಸ್. ಸೊ ಅದ್ರ ನಮ್ಮ ಕಾಲೇಜ್ ಬಗ್ಗೆ, ಆ ಇಥೋಸ್ ಬಗ್ಗೆ, ಇದ್ರ ಬಗ್ಗೆ ಮಕ್ಕಳಿಗೆ ವಿ ಆರ್ ಗೋಯಿಂಗ್ ಟು ಅರಿವನ್ನ ಮೂಡಿಸ್ತೀವಿ. ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ, ವಿ ಹ್ಯಾವ್ ಇಂಡಸ್ಟ್ರಿಯಿಂದ ಜನರನ್ನ ಕರೆಸ್ತೀವಿ, ಅಕಾಡೆಮಿಷಿಯನ್ಸ್ನ ಕರೆಸ್ಬಿಟ್ಟು ನಮ್ಮ ಪ್ರೋಗ್ರಾಮ್ ರಿಲೇಟೆಡ್ ಮತ್ತೆ ಏನೇನು ಜಾಬ್ ಆಪರ್ಚುನಿಟೀಸ್ ಇದೆ ಸೊ ಮಕ್ಕಳಲ್ಲಿ ಮೋಟಿವೇಶನ್ ಮಾಡ್ತೀವಿ. ಸೊ ಅವ್ರನ್ನ ಕರೆಸಿ ಅವ್ರ ಮುಖಾಂತರ ಮಾತಾಡಿಸಿ ಮಕ್ಕಳಲ್ಲಿ ಮೋಟಿವೇಶನ್ ಮಾಡಿಸ್ತೀವಿ. UGನೇ ಆಗಲಿ PGನೇ ಆಗಲಿ ಪ್ರತಿ ಒಂದು ಮಗುಗೂ 30 hours ವ್ಯಾಲ್ಯೂ ಆಡೆಡ್ ಪ್ರೋಗ್ರಾಮ್ಸ್ನ ಮಾಡಿಸ್ತೀವಿ. ಫಸ್ಟ್ ಸೆಮಿಸ್ಟ್ರಲ್ಲಿ ಸಾಫ್ಟ್ ಸ್ಕಿಲ್ಸು, ಆಪ್ಟಿಟ್ಯೂಡು, ಶಾರ್ಟ್ ಕಟ್ಸು, ಗ್ರೂಮಿಂಗ್ ದೆಮ್ಸೆಲ್ಫು, ಇದ್ರ ಬಗ್ಗೆ ಫೋಕಸ್ ಮಾಡಿ 30 hours ಆಫ್ ಕ್ಲಾಸಸ್ನ ಮಾಡಿಸ್ತೀವಿ. ನೆಕ್ಸ್ಟ್ ಮಿಕ್ಕಿದ್ದ 3 ಸೆಮಿಸ್ಟರಲ್ಲಿ ಪ್ರೋಗ್ರಾಮ್ ರಿಲೇಟೆಡ್ ವ್ಯಾಲ್ಯೂ ಆಡೆಡ್ ಪ್ರೋಗ್ರಾಮ್ಸ್ ಏನು ಬೇಕಾಗುತ್ತೆ ಅದನ್ನ ಮಾಡಿಸ್ಕೊಂಡು ಹೋಗ್ತೀವಿ. ಸೊ ಇವೆಲ್ಲ ನಾವು ಏನಕ್ಕೆ ಮಾಡ್ತೀವಿ ಅಂತಂದ್ರೆ ಎಂಪ್ಲಾಯಬಿಲಿಟಿ ಸ್ಕಿಲ್ಸಿಗೋಸ್ಕರ, ಅವರಲ್ಲಿ ಡೆವಲಪ್ ಮಾಡೋದಕ್ಕೋಸ್ಕರ, ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ನ ಡೆವಲಪ್ ಮಾಡೋದಕ್ಕೋಸ್ಕರ ಇವೆಲ್ಲ ಪ್ರೋಗ್ರಾಮ್ಸ್ನ ಮಾಡಿಸ್ತೀವಿ. ಆಬ್ವಿಯಸ್ಲಿ ಇದನ್ನೆಲ್ಲ ಅವರು ಕರೆಕ್ಟಾಗಿ ರಿಸೀವ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ದೇ ಆರ್ ರೆಡಿ ಫಾರ್ ದ ಇಂಡಸ್ಟ್ರಿ. ಸೊ ಹಾಗಾಗಿ ನಮ್ಮ ಕಾಲೇಜಲ್ಲಿ ಇವೆಲ್ಲ ಫೆಸಿಲಿಟೀಸು ಫ್ರೀ ಆಫ್ ಕಾಸ್ಟ್ ಇರೋದ್ರಿಂದಾನೆ, ಫ್ರೀ ಆಫ್ ಕಾಸ್ಟ್ ಕೊಡೋದ್ರಿಂದಾನೆ ಅವರು ನಮ್ಮ ಕಾಲೇಜ್ನ ಆಯ್ಕೆ ಮಾಡಬಹುದು. ಓಕೆ, MCA ಆಗಿರಲಿ, MBA ಆಗಿರಲಿ, MCOM ಆಗಿರಲಿ, ಎಲ್ಲ ಸ್ಟೂಡೆಂಟ್ಸ್ಗೂ ಪಾಠದ ಜೊತೆಗೆ ಅಥವಾ ಪಠ್ಯದ ಜೊತೆಗೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಅಂತ ಬೆಳೆಸಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ನಿಮ್ಮ ಕೆಲಸ ಹೇಗಿರುತ್ತೆ ಅದರಲ್ಲಿ? ಮೇನ್ ಫೋಕಸ್ ಬಂದು ಅಡ್ಮಿನಿಸ್ಟ್ರೇಷನ್ನು, ಮ್ಯಾನೇಜ್ಮೆಂಟು ಮತ್ತು ಲೀಡರ್ಶಿಪ್ ಸ್ಕಿಲ್ಸ್ ಬಗ್ಗೆ ಜಾಸ್ತಿ ಓರಿಯೆಂಟೇಷನ್ ಕೊಡೋ ಅಂಥದ್ದು. ಲೀಡರ್ಶಿಪ್ ಸ್ಕಿಲ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಮ್ಯಾನೇಜರ್ ಆಗಿ ಹೋಗಬೇಕು ಅಂತ ಆಗಲಿ, ಯಾವುದೇ ಕೆಲಸಕ್ಕೆ ಹೋಗಬೇಕು ಅಂತ ಆಗಲಿ, ಲೀಡರ್ಶಿಪ್ ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಬೆಳೆಸಬೇಕು ಅಂತ ಹೇಳಿಬಿಟ್ಟು ನಾವೇನು ಮಾಡ್ತೀವಿ, ಸಕ್ಸಸ್ಫುಲ್ ಆಂಟ್ರಪ್ರಿನರ್ಸ್ ಯಾರು ಇರ್ತಾರೆ ಅಂಥವ್ರ ಜೊತೆಗೆ ಡಿಸ್ಕಷನ್ಸ್ ಮಾಡ್ತೀವಿ. ಅವಾಗ ಫ್ರೀಕ್ವೆಂಟ್ ಆಗಿ ಅವ್ರನ್ನ ಕರೆದುಬಿಟ್ಟು ನಾವು ಡಿಸ್ಕಷನ್ಸ್ ಮಾಡ್ತೀವಿ. ಬಟ್ ಎಷ್ಟು ಸತಿ ಅವ್ರು ಫೇಲ್ಯೂರ್ ಆಗಿದ್ರು ಮುಂಚೆ ಅಂತ ಅನ್ನೋದು ನಾವು ಯೋಚನೆ ಮಾಡಿರೋದಿಲ್ಲ. ಸೊ ಈ ಡಿಸ್ಕಷನ್ಸಲ್ಲಿ ಏನಾಗುತ್ತೆ ಅಂದರೆ, ಹೇಗೆ ಸಕ್ಸಸ್ ಆದರು, ಅವ್ರು ಅದಕ್ಕೆ ಏನೇನು ಫೇಲ್ಯೂರ್ ಆಯಿತು, ಅದಕ್ಕಿಂತ ಮುಂಚೆ ಏನೇನು ಐಡಿಯಾಸ್ ಜನರೇಟ್ ಮಾಡಿದ್ರು ಅನ್ನೋ ಅಂಥದ್ರ ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡ್ಕೊಂಡು ಹೋಗ್ತೀವಿ. ಇದ್ರ ಜೊತೆಗೆ ನಾವು ಇಂಡಸ್ಟ್ರಿ ರೆಡಿ ಮಾಡೋದಕ್ಕೋಸ್ಕರ ಇಂಟರ್ನ್ಶಿಪ್ ಫೆಸಿಲಿಟೀಸ್ನ ಕೊಡ್ತೀವಿ. MBAನಲ್ಲಿ ಇಂಟರ್ನ್ಶಿಪ್ ಫೆಸಿಲಿಟಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಈಗ ಯೂನಿವರ್ಸಿಟಿ ಪ್ರಕಾರ 3ನೇ ಸೆಮಿಸ್ಟರಿಂದ ನಮಗೆ ಇಂಟರ್ನ್ಶಿಪ್ ಫೆಸಿಲಿಟಿ ಕಂಪಲ್ಸರಿ ಇರೋವಂಥದ್ದು. ನಮಗೆ ನಮ್ಮ MBA ಪ್ರೋಗ್ರಾಮಲ್ಲಿ ಇಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಸೆಮಿಸ್ಟರಿಂದಾನೇ ಅವ್ರಿಗೆ ಇಂಟರ್ನ್ಶಿಪ್ಗೆ ಹೋಗಬೇಕು, ಕೆಲಸಕ್ಕೆ ಹೋಗಬೇಕು ಅಂತ ಅನಿಸಿದ್ರೆ ಆವಾಗ ನಾವು
ಟೈಅಪ್ ಮಾಡ್ಕೊಂಡಿರ್ತೀವಿ, ಬೇರೆ ಬೇರೆ ಸಂಸ್ಥೆಗಳ ಜೊತೆಗೆ, ಆರ್ಗನೈಸೇಷನ್ಸ್ ಜೊತೆಗೆ ನಾವು ಟೈಅಪ್ ಮಾಡ್ಕೊಂಡಿರ್ತೀವಿ. ಅಲ್ಲಿಂದ ಅವಕಾಶಗಳನ್ನ ಕಲ್ಪಿಸ್ತೀವಿ. ಫಸ್ಟ್ ಸೆಮಿಸ್ಟರ್ ಇಂದಾನೆ ಅವ್ರಿಗೆ ಇಂಟರ್ನ್ಶಿಪ್ ಫೆಸಿಲಿಟಿ ಸಿಕ್ಬಿಡುತ್ತೆ. ಅಲ್ಲಿಗೆ ಥರ್ಡ್ ಸೆಮಿಸ್ಟರ್ ಇಂದ ಒಂದು 35-36 ಕಂಪನೀಸ್ ನಮ್ಮಲ್ಲಿ ಬರುತ್ತೆ. ತುಂಬಾ ಡೆಲಾಯ್ಟು, HP, ಆಕ್ಸೆಂಚರು, ಡಾಶ್ ಬ್ಯಾಂಕು, ಸೊಸೈಟಿ ಜನರಲ್, ಈ ತರ ತುಂಬಾ ಕಂಪನೀಸ್ ಎಲ್ಲ ಬರ್ತಾ ಇರುತ್ತೆ. ಈ ತರ ಕಂಪನೀಸ್ಗೆ ಅವರು ಕಾಂಪೀಟ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಫಸ್ಟ್ ಸೆಮಿಸ್ಟರ್ ಇಂದಾನೆ ಟ್ರೈನಿಂಗ್ ಆಗೋಗಿರುತ್ತೆ. ಅದ್ರ ಜೊತೆಗೆ ಲೀಡರ್ಶಿಪ್ ಸ್ಕಿಲ್ಸ್ ನ ಡೆವಲಪ್ ಮಾಡಕ್ಕೋಸ್ಕರನೇ ನಾವೇನ್ ಮಾಡ್ತೀವಿ, ಯಾವುದೇ ಒಂದು ಕಾರ್ಯಕ್ರಮ, ಈವೆಂಟ್ಸ್ ಏನಾದ್ರೂ ಆಯೋಜಿಸಬೇಕು ಕಾಲೇಜಲ್ಲಿ ಅಂತ ಹೇಳಿದ್ರೆ ಪೂರ್ತಿ ಜವಾಬ್ದಾರಿ ಅವ್ರದ್ದೇನೆ, ಮಕ್ಕಳದ್ದೇನೆ ಜವಾಬ್ದಾರಿ. ನಾವು ಬರೀ ಗೈಡೆನ್ಸ್ ಕೊಡ್ತೀವಿ. ಸರ್, ಇನ್ನೊಂದೆಲ್ಲ ಇದು ಹೇಗಾಗ್ಬಿಡುತ್ತೆ ಅಂದ್ರೆ MBA ಆಗಿರ್ಬೋದು, MCOM ಆಗಿರ್ಬೋದು, MC ಆಗಿರ್ಬೋದು, ಅವ್ರವ್ರ ಬ್ರಾಂಚ್ ಸ್ಟೂಡೆಂಟ್ ನ ಅವ್ರು ನೋಡ್ಕೋಬಿಡ್ತಾರೆ. ಪಾಸ್ ಔಟ್ ಆಗ್ತಾ ಇದ್ದಂಗೆ ಮಕ್ಕಳು ಬರ್ತಾರೆ, ಇವ್ರು ಹೋಗ್ತಿರ್ತಾರೆ. ಬಟ್ ನಿಮ್ದು ಹಂಗಲ್ಲ, ಇಡೀ ಕಾಲೇಜ್ನೇ ನೋಡ್ಕೋಬೇಕು. ಅಂದ್ರೆ ಅಲ್ಲಾಗುವಂತಹ, ಈಗ ಹೇಳಿದ್ರಲ್ಲ, ಇಂಡಸ್ಟ್ರಿಗೆ ಟೈಅಪ್ ಹೇಗೆ ಮಾಡ್ಕೊಳ್ತೀವಿ ಅನ್ನೋದ್ರಿಂದ ಹಿಡಿದು, ಮಕ್ಳು ಹೇಗೆ ಓದ್ತಾ ಇದ್ದಾರೆ ಅನ್ನೋದ್ರಿಂದ ಹಿಡಿದು, ಇವೆಲ್ಲವೂ ಕೂಡ ನಿಮ್ ಜವಾಬ್ದಾರಿ ಆಗಿರುತ್ತೆ. ನೀವು ಹೇಳಿ, ನಿಮ್ಮ ಕಾಲೇಜ್ನಲ್ಲಿರೋ UG PG ಕೋರ್ಸ್ಗಳು ಯಾವುದು, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ನಮ್ಮಲ್ಲಿ ಹೀಗಿದೆ, ನೀವು ಬರ್ಬೋದು ಅಂತ ಹೇಳ್ಕೊಳ್ಳೋಕೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೇಳೋದಾದ್ರೆ, ನಮ್ಮಲ್ಲಿ UG ಪ್ರೋಗ್ರಾಮ್ಗಳು BCom, ರೆಗ್ಯುಲರ್ BCom ಅಂತ ಕರಿತೀವಿ. ರೆಗ್ಯುಲರ್ BCom ಜೊತೆಗೆ BCom ಅಕೌಂಟಿಂಗ್ ಅಂಡ್ ಫೈನಾನ್ಸ್ ಅಂತ ಮತ್ತೊಂದು BCom ಪ್ರೋಗ್ರಾಮ್ ಇರುತ್ತೆ. ಮತ್ತೆ BCom ಲಾಜಿಸ್ಟಿಕ್ಸ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಮತ್ತೊಂದು ಪ್ರೋಗ್ರಾಮ್. ಈ ರೀತಿ 3 BCom ಪ್ರೋಗ್ರಾಮ್ಗಳಿರುತ್ತೆ. ಇದ್ರ ಜೊತೆಗೆ 2 MCom ಪ್ರೋಗ್ರಾಮ್ಗಳು ಸಹ ನಮ್ಮಲ್ಲಿದ್ದಾವೆ. MCom ರೆಗ್ಯುಲರ್ ಒಂದು ಪ್ರೋಗ್ರಾಮ್ ಇರುತ್ತೆ. MCom ಫಿನಾನ್ಷಿಯಲ್ ಅನಾಲಿಸಿಸ್ ಅಂತ ಮತ್ತೊಂದು ಪ್ರೋಗ್ರಾಮ್ ಇದೆ. ಈಗ ನಮ್ಮಲ್ಲಿ MCA ಮತ್ತು MBA 2 ಪ್ರೋಗ್ರಾಮ್ಗಳು ಬಂದಿದೆ. ಈ MBA ಪ್ರೋಗ್ರಾಮ್ನಲ್ಲಿ ನಾವು AICTE ನಾರ್ಮ್ಸ್ ಪ್ರಕಾರ ಯಾವೆಲ್ಲ ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಇರುತ್ತೆ, ಬಿಸ್ನೆಸ್ ಅನಾಲಿಟಿಕ್ಸ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, HRM ಇರ್ಬೋದು, ಈ ಸಬ್ಜೆಕ್ಟ್ಗಳನ್ನ ನಾವು ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸ್ಕೊಡ್ತೀವಿ, ಕಲೀಲಿಕ್ಕೆ ಅವಕಾಶನ ನಮ್ಮಲ್ಲಿ ಕಲ್ಪಿಸ್ಕೊಡ್ತೀವಿ. ಜೊತೆಗೆ UG ಮತ್ತು PG ಪ್ರೋಗ್ರಾಮ್ಗಳು ಕಾಲೇಜು ಹಂತದಲ್ಲಿ ಪ್ರೋಗ್ರಾಮ್ಗಳನ್ನ ನಾವು ಡಿವೈಡ್ ಮಾಡ್ತೀವಿ. UG ಪ್ರೋಗ್ರಾಮ್ಗಳು ಬೇರೆ ಇರ್ತವೆ ಸಾಕಷ್ಟು, ಅದ್ರ ಜೊತೆಗೆ PG ಪ್ರೋಗ್ರಾಮ್ಗಳು ಸಹ ಸಾಕಷ್ಟು ಬೇರೆ ಇರ್ತವೆ. MCA ಅಲ್ಲಿ ಹೇಳಿ, ನಿಮ್ಮ ಇಂಡಸ್ಟ್ರಿ ಟೈಅಪ್ಸ್ ಹೇಗಿರುತ್ತೆ, ಕ್ಯಾಂಪಸ್ ಸೆಲೆಕ್ಷನ್ ಹೇಗಿರುತ್ತೆ? ಸೇಮ್ ಕಂಪ್ಲೇಂಟ್ MCA ದಲ್ಲೂ ಕೂಡ ಅಥವಾ MBA ದಲ್ಲೂ ಕೂಡ ಕೇಳಿ ಬಂದಿದ್ಯಾ ಅಂತ? ನಾವು ಅಪಾರ್ಟ್ ಫ್ರಮ್ ಕರಿಕ್ಯುಲಮ್ ಜೊತೆಗೇನೆ ಆಡ್ ಆನ್ ಕೋರ್ಸಸ್ಸು, ಸರ್ಟಿಫಿಕೇಶನ್ ಕೋರ್ಸಸ್ಸು ರೈಟ್ ಫ್ರಮ್ ದ ಫಸ್ಟ್ ಸೆಮಿಸ್ಟರ್ನೇ ಕೊಡ್ತಾ ಇದ್ದೀವಿ. ನಮಗೆ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಿಂದ NSDC, ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂದ PMKVY, ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನಾ 4.0, ಸೊ ಇದ್ರ ಅಂಡರು ನಮ್ಗಾಗಲೇ ಸೀಟ್ಸ್ ಅಲಾಟ್ ಆಗಿದೆ. 240 ಸೀಟ್ಸ್ ಅಲಾಟ್ ಆಗಿದೆ. ಇದರಲ್ಲಿ ಅಂತಂದ್ರೆ ಇನ್ ಅಡಿಷನ್ ಟು ದ ಕರಿಕ್ಯುಲಮ್, ಈಗ ಇಂಡಸ್ಟ್ರಿ ರೆಡಿ ಮಾಡಬೇಕು, ಮಕ್ಕಳನ್ನ ಇಂಡಸ್ಟ್ರಿಗೆ ರೆಡಿ ಮಾಡ್ಬೇಕಂತಂದ್ರೆ ಅದಕ್ಕೆ ಏನೇನು ಬೇಕು ಅಡಿಷನಲ್ ಕೋರ್ಸು, ಸೊ ಅದನ್ನ ಅವರು ಫ್ರೀ ಆಫ್ ಕಾಸ್ಟ್ ಮಕ್ಕಳಿಗೆ ಆಫರ್ ಮಾಡ್ತಾರೆ. ಇದೊಂದು ನಮ್ಮಲ್ಲಿ ಈಗಾಗಲೇ ನಡೀತಾ ಇದೆ. ಕಾಲೇಜಲ್ಲಿ ಮೆಂಟಿ ಸಿಸ್ಟಮ್ ಇದೆ. ಅವ್ರ ಕೆಲಸ ಏನಂತಂದ್ರೆ ಪ್ರತಿ ಒಂದು ಮಗುಗೂ ಇಂಡಿವಿಜುವಲ್ ಅಟೆನ್ಷನ್ಗೋಸ್ಕರ ಈ ಮೆಂಟಿ ಸಿಸ್ಟಮ್ನ ಮಾಡ್ಕೊಂಡಿದೀವಿ. ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ ಇರುತ್ತೆ. ಸೊ ಅದು ಯಾವ್ಯಾವ ಪೋರ್ಟಲಲ್ಲಿ ನಮ್ಮ ರಿಲೇಟೆಡ್ ಸಬ್ಜೆಕ್ಟ್ಸ್ ಏನೇನಿದೆ, ಎಷ್ಟು ಅವರ್ಸ್ ಕೋರ್ಸ್ ಇದೆ, ಯಾವಾಗ ಮಕ್ಕಳು ತಗೊಳ್ಬಹುದು, ಯಾವಾಗ ಸ್ಟಾರ್ಟ್ ಆಗ್ತಾ ಇದೆ, ಅದನ್ನೆಲ್ಲ ಇನ್ಫಾರ್ಮೇಶನ್ ಈ ಮೆಂಟೀಸ್ಗೆ ಕೊಡ್ತಾರೆ. ಸೊ ಈ ತರ ಅಪಾರ್ಟ್ ಫ್ರಮ್ ವ್ಯಾಲ್ಯೂ ಆಡೆಡ್ ಪ್ರೋಗ್ರಾಮ್ಸ್ ಜೊತೆಯಲ್ಲಿ ನಾವು ಆಡ್ ಆನ್ ಕೋರ್ಸಸ್ಸು, ಶಾರ್ಟ್ ಟರ್ಮ್ ಸರ್ಟಿಫಿಕೇಟ್ ಕೋರ್ಸಸ್ಸು, ಈ PMKVY ಕೋರ್ಸಸ್ನ ಜೊತೆಯಲ್ಲಿ ಕೊಡೋದ್ರಿಂದ ಆಬ್ವಿಯಸ್ಲಿ ದೇಲ್ ಬಿ ಸ್ಕಿಲ್ಡ್, ಹಾಗಾಗಿ ಅವರು ಇಂಡಸ್ಟ್ರಿಗೆ ರೆಡಿ ಆಗಿರ್ತಾರೆ. ಓಕೆ. ಇನ್ನು ಮೇಡಮ್, ಈಗ PG ಅಂತ ಬಂದಾಗ ರಿಸರ್ಚ್ಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗಬೇಕಾಗತ್ತೆ. ನಾನು ಬರೀ MBA ಅಂತ ಕೇಳಲ್ಲ, MC ಆಗಿರ್ಬೋದು, ಮತ್ತೊಂದು PG ಆಗಿರ್ಬೋದು. ನಿಮ್ಮಲ್ಲಿ ರಿಸರ್ಚ್ಗೆ ಯಾವ ರೀತಿಯ ಪ್ರಾಮುಖ್ಯತೆ ಕೊಡ್ತೀರಿ, ಹೇಳ್ಬಿಡಿ. ಖಂಡಿತ ನಮ್ಮಲ್ಲಿ ರಿಸರ್ಚ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತೀವಿ. ನ್ಯಾಷನಲ್ ಲೆವೆಲ್ ಸೆಮಿನಾರು ಮತ್ತೆ ಪೇಪರ್ ಪ್ರೆಸೆಂಟೇಷನ್ ಆಗಿರೋದು ನಮ್ಮ ಕಾಲೇಜಿಂದನೇ ಫಸ್ಟ್. ಆಲ್ರೆಡಿ ಈಗ ನಮ್ಮಲ್ಲಿ MOUಗಳ ಮೂಲಕ ಕೊಲಾಬರೇಟಿವ್ ರಿಸರ್ಚ್ ಆಪರ್ಚುನಿಟೀಸ್ ಕೂಡ ನಾವು ಆನ್ಗೋಯಿಂಗ್ ಕೆಲವೊಂದು ಪ್ರೋಗ್ರಾಮ್ಸ್ ನ ಮಾಡ್ಕೊಂಡಿದೀವಿ. ಕ್ವಾಲಿಫೈಡ್ ಫ್ಯಾಕಲ್ಟೀಸ್ನ ಗೈಡ್ ಆಗಿ ಇಟ್ಕೊಂಡ್ಬಿಟ್ಟು ನಾವು ಕೊಲಾಬರೇಟಿವ್ ರಿಸರ್ಚ್ ಪ್ರಾಜೆಕ್ಟ್ಸ್ ನಾವು ಮಾಡ್ತೀವಿ. ಹಾಗೇನೆ ನಮ್ಗೀಗ AICTE ಪೋರ್ಟಲ್ ಅಲ್ಲಿ ಮತ್ತೆ ಈಗ UGC ಇಂದ ಆಗ್ಲಿ, ಈ ತರ ಬೇರೆ ಬೇರೆ ಗವರ್ಮೆಂಟ್ ಲೆವೆಲ್ ಅಲ್ಲಿ ಕೂಡ ಎಷ್ಟೊಂದು ಪ್ರಾಜೆಕ್ಟ್ಸ್ಗಳು ಕೂಡ ಇರುತ್ತೆ, ವಿದ್ಯಾರ್ಥಿಗಳಿಗೆ ಅಂತಾನೆ ಇರುತ್ತೆ. ಅದಕ್ಕೆ ಕೂಡ ನಾವು ಪ್ರೋತ್ಸಾಹವನ್ನ ಕೊಡ್ತೀವಿ. ನಮ್ಮ SCT ನಲ್ಲಿ ರಿಸರ್ಚ್ಗೋಸ್ಕರ ಅಂತಾನೆ ಒಂದಿಷ್ಟು ಫಂಡ್ಸ್
ಸಪ್ರೇಟ್ ಆಗಿ ಅದಕ್ಕೆ ಇಟ್ಟಿದ್ದಾರೆ. ಸೊ ಈ ಫಂಡ್ಸನ್ನ ಮಕ್ಕಳುಗಳು ಯೂಸ್ ಮಾಡ್ಕೋಬಹುದು. ಸೊ ಈ ಥರ ನಾವು ವಿದ್ಯಾರ್ಥಿಗಳಿಗಾಗಲಿ ಅಥವಾ ಫ್ಯಾಕಲ್ಟೀಸ್ಗಾಗಲಿ ರಿಸರ್ಚ್ಗೆ ಏನೇನು ಅವಶ್ಯಕತೆ ಇರುತ್ತೋ ಪ್ರತಿಯೊಂದು ಫೆಸಿಲಿಟೀಸ್ ಕೂಡ ಮಾಡಿ ಕೊಡ್ತಾರೆ, ಜೊತೆಗೆ ಫಂಡ್ಸ್ ಕೂಡ ಮಾಡಿ ಕೊಡ್ತಾರೆ. ಈಗ ಒಬ್ಬ ಫ್ಯಾಕಲ್ಟಿ ಏನಾದರೂ ನಾವು ರಿಸರ್ಚ್ ಪೇಪರ್ ಪ್ರೆಸೆಂಟೇಷನ್ ಮಾಡ್ತೀವಿ, ರಿಸರ್ಚ್ ಪಬ್ಲಿಕೇಶನ್ ಮಾಡ್ತೀವಿ ಅಂತ ಹೇಳಿದವಾಗ ಅದಕ್ಕೆ ರೀಇಂಬರ್ಸ್ಮೆಂಟ್ ಮಾಡ್ತಾರೆ ನಮ್ಮ ಕಾಲೇಜಲ್ಲಿ. ಅದಕ್ಕೆ ತಕ್ಕಾದಂಥ ಒಂದು ಏನೇನು ಅದಕ್ಕೆ ಬೇಕಾಗುತ್ತೋ ಪ್ರತಿಯೊಂದು ಪೂರಕವಾಗಿರುವಂತಹ ಫೆಸಿಲಿಟೀಸ್ ಏನು ಬೇಕೋ ಅದೆಲ್ಲ ಅವಶ್ಯಕತೆಗಳನ್ನು ಅವರು ಪೂರೈಸ್ತಾರೆ ನಮಗೆ. ಸೊ ಅದಕ್ಕೆ ನಮಗೆ ಒಂದು ಹೆಮ್ಮೆ ಇದೆ ಆ ಬಗ್ಗೆ. ರಿಸರ್ಚ್ ಅಂತ ಹೇಳಿ ಬಂದಾಗ ನಮ್ಮ ಕಾಲೇಜು ಯಾವತ್ತೂ ಹಿಂದೇಟು ಹಾಕಲಿಲ್ಲ. ಪ್ರತಿಯೊಂದು ಏನೇನು ಬೇಕೋ ನಮಗೆ ಅದೆಲ್ಲದನ್ನು ಫ್ಯಾಕಲ್ಟಿ ಲೆವೆಲಲ್ಲೂ ಕೊಟ್ಟಿದೆ, ಸ್ಟೂಡೆಂಟ್ ಲೆವೆಲಲ್ಲೂ ಖಂಡಿತ ಕೊಟ್ಟಿದೆ. ವೆಲ್, ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಮೇಡಮ್, ಅರ್ಧ ಗಂಟೆ ಹೇಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಕಾಲೇಜ್ ಬಗ್ಗೆ ನೀವು ಹೇಳ್ತಾ. ವೀಕ್ಷಕರೇ, ಶೇಷಾದ್ರಿಪುರಂ ಕಾಲೇಜ್ ಬೆಂಗಳೂರಿನಲ್ಲಿರುವಂತಹ ಈ ಕಾಲೇಜಿನ ಫ್ಯಾಕಲ್ಟಿ ಹೇಗಿದೆ, ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಕಾಲೇಜಿನ ವಿಶೇಷತೆಗಳೇನು ಅನ್ನುವಂಥದ್ದನ್ನ ಇಷ್ಟೊತ್ತು ಗೆಸ್ಟ್ ನಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಇನ್ನು ಕಾಲೇಜ್ ಬಗ್ಗೆ ನಾವು ಇನ್ನೊಂದಷ್ಟು ಮಾಹಿತಿನ ಕಲೆ ಹಾಕಬೇಕು ಅಂದ್ರೆ ಅಡ್ರೆಸ್ ಕೂಡ ಈ ರೀತಿಯಾಗಿರುತ್ತೆ, ಜೊತೆಗೆ ಕಾಂಟ್ಯಾಕ್ಟ್ಗೆ ನಂಬರ್ ಕೂಡ ಕೊಡ್ತೀವಿ, ನೀವು ನೋಟ್ ಮಾಡ್ಕೊಳ್ಬಹುದು.